ಚಿಕ್ಕನ್ನಿಂದ ಗಮನಿಸ್ತಾ ಇದ್ದೀನಿ. ಅವಳ ಪ್ರಾಬ್ಲಮ್ ಏನು ಗೊತ್ತಾ? ಅತಿಯಾದ ಪ್ರೀತಿ. ಯಾರನ್ನಾದರೂ ಇಷ್ಟಪಟ್ಟರೆ ತುಂಬ ಹಚ್ಕೊಂಡ್ಬಿಡ್ತಾಳೆ, ಅವ್ರನ್ನೇ ನಂಬ್ತಾಳೆ, ತುಂಬ ಪ್ರೀತಿ ತೋರಿಸ್ತಾಳೆ. ಅದನ್ನು ತಡ್ಕೊಳ್ಳೋ ತಾಕತ್ತು ನಮಗಿರ್ಬೇಕಷ್ಟೆ. ಯಾವುದೇ ವಿಚಾರ ಆಗಲಿ ಅದನ್ನು ಅರ್ಥ ಮಾಡ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀ ಸಿಗರೇಟ್ ಸೇದ್ತೀಯಾ? ಇಲ್ಲ. ಯಾವಾಗಲೂ ಸೇದೇ ಇಲ್ವಾ? ಅದು ಒಂದೆರಡು ಸರಿ ಫ್ರೆಂಡ್ಸ್ ಫೋರ್ಸ್ ಮಾಡಿದ್ರು ಅಂತ ಸೇದಿದ್ದೆ ಅಲ್ವಾ? ಅಕಸ್ಮಾತ್ ಈ ವಿಷಯ ಮನೆಗೆ ಗೊತ್ತಾಗತ್ತೆ ಅಂತ ಇಟ್ಕೊ, ಏನ್ ಮಾಡ್ತಾರೆ? ಹೋ, ಅರ್ಜುನ್ ಸಿಗರೇಟ್ ಸೇದ್ಬಿಟ್ಟ ಅಂತ ಅವ್ನು ಕೆಟ್ಟೋನು ಅಂತ ಹೇಳಕ್ಕಾಗತ್ತಾ? ಯಾಕೆ ಹೀಗೆ ಮಾಡಿದೆ, ಮಾಡಬೇಡ ಅಂತ ಬುದ್ಧಿವಾದ ಹೇಳ್ತಾರೆ. ಯಾವುದೋ ಒಂದು ಅಭ್ಯಾಸದ ಮೇಲೆ ಒಬ್ಬ ವ್ಯಕ್ತಿ ಕೆಟ್ಟೋನು ಒಳ್ಳೆಯೋನು ಅಂತ ನಿರ್ಧಾರ ಮಾಡೋದು ತಪ್ಪು ಅಲ್ವಾ? ಹೌದತ್ತೆ, ಸರಿಯಾಗಿ ಹೇಳಿದ್ರಿ. ನಾನಿನ್ ಬರ್ತೀನಿ. ಮನೇಲಿ ಎಲ್ರಿಗೂ ಹೇಳು, ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಅವಳು ಸರಿ ಹೋಗ್ತಾಳೆ. ಸರಿ ಅತ್ತೆ. ಓಕೆ, ಬಾಯ್. ಬಾಯ್, ಟೇಕ್ ಕೇರ್. ಅರ್ಜುನ, ಯಾಕಪ್ಪ ಯಾರಿಗೋ ಬರ್ತೀನಿ ಅಂತ ಹೇಳಿ ಇನ್ಯಾರನೋ ಮೀಟ್ ಮಾಡ್ಕೊಂಡು ಬರ್ತೀಯಲ್ಲೋ? ಒಂದು ಕೆಲಸ ಮಾಡೋಣ, ನಾನು ಒಂದು ಪೆನ್ನು ಡೈರಿ ತಗೊಂಡು ನಿನ್ನ ಜೊತೆನೇ ಇರ್ತೀನಿ. ನಿನ್ನನ್ನು ಮೀಟ್ ಮಾಡಕ್ಕೆ ಬರ್ತಾರಲ್ಲ ಹುಡುಗಿರ್ದು, ಅವ್ರದ್ದೆಲ್ಲ ಅಪಾಯಿಂಟ್ಮೆಂಟ್ ತಗೊಂಡಿರ್ತೀನಿ. ನೀನು ನನಗೆ ತಿಂಗಳಿಗೆ ಇಷ್ಟು ಅಂತ ಸಂಬಳ ಕೊಡು, ಓಕೆನಾ? ಅರ್ಜುನ್, ನಾನೇನೋ ಲೆಕ್ಕಾಚಾರದಲ್ಲಿದ್ರೆ ನೀನ್ ಹೀಗೆಲ್ಲ ಮಾಡಿ ತಲೆಗೆ ತರ್ತೀಯಾ? ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಲ್ಲಿ ಏನ್ ನಡೆದಿದೆ ಅಂತ ತಿಳ್ಕೊಂಡು ಮಾತಾಡಿ. ಏನಪ್ಪ ನಮ್ಮ ಹುಡುಗ ಅಂತ ಒಂದು ಕಾಳಜಿ ತೋರಿಸಿ ಹೇಳಿದೆ, ಬೇಡ ಅಂದ್ರೆ ಬೇಡ ಬಿಡು. ಅಲ್ಲೇನಾಯ್ತು? ಬಾಡಿ ಇದೆಯಾ ಇಲ್ಲ ಅಯೋಮಯೋ? ಅಳಿಯಂದ್ರೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ನೀವ್ಯಾಕೆ ಹೀಗಾದ್ರಿ? ಆ ನರ್ಮದನ್ ಜೊತೆ ಜಾಸ್ತಿ ಮಾತಾಡ್ಬೇಡಿ. ಅಮ್ಮ, ಆ ಮಿಂಚುದು ಸ್ವಲ್ಪ ಅತಿ ಆಗ್ತಿದೆ. ಸಿನಿಮಾಗೆ ಹೋಗೋಣ ಅಂದಿದ್ನಂತೆ, ಮಿಸ್ ಆಗಿದೆ, ಫೋನ್ ರಿಸೀವ್ ಮಾಡಿದೆ ಅಂತ ಕೈ ಕುಯ್ಕೊಂಡ್ ಬಿಡೋದ? ಬಾ ನನ್ನ ಜೊತೆ, ಬಾ. ಎಲ್ಲದಕ್ಕೂ ಪಡ್ಕೊಂಡು ಬಂದಿರ್ಬೇಕಪ್ಪ. ಕೆಲವ್ರಿಗೆ ಬೇಡ ಬೇಡ ಅಂದ್ರೂ ಹುಡುಗಿರು ಹಿಂದೆ ಬೀಳ್ತಾರೆ, ಐಸ್ಕಾಂತ ಥರ. ನಾವು ನೋಡೋಕೆ ಅಲ್ಪ ಸ್ವಲ್ಪ ಚಂದ ಇದ್ದೀವಪ್ಪ, ಇದ್ದೇನು ಪ್ರಯೋಜನ? ನಮ್ಮ ಪಾಲಿಗೆ ಸಿಕ್ಕಿದ್ದು ಲೇಡಿ ರ್ಯಾಂಬೋ. ನೀನೇನು ಯಾರಿದ್ದಾರೆ ಇಲ್ಲ ಅಂತ ನೋಡ್ಕೊಂಡು ಮಾತಾಡ್ಬೇಕು ತಾನೆ? ಮೊದ್ಲೇ ಈ ಮನೇಲಿ ಕೆಲವರು ತಂದಿಡಕ್ ಕಾಯ್ತಾ ಇರ್ತಾರೆ, ಅಂತದ್ರಲ್ಲಿ ನೀನು ಮಿಂಚು ಜೊತೆ ಸಿನಿಮಾ ಅಂತೆಲ್ಲ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದೀಯಾ? ಆ ಮಿಂಚು ದೊಡ್ಡ ಮೆಂಟ್ಲಮ್ಮ. ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂತ ಕೈ ಕುಯ್ಕೊಂಡಿದ್ದಾಳೆ. ಕೇಳಿದ್ರೆ ಡೈಲಾಗ್ ಹೊಡಿತಾಳೆ, ನಾನೇನೋ ಅವಳ ಮನೆ ಗುಲಾಮ ಅನ್ನೋ ಹಾಗೆ. ನಿನಗೆ ಯಾರಾದ್ರೂ 100 ಕೋಟಿ ಕೊಡ್ತೀನಿ, ನನ್ ಜೊತೆ ಸುತ್ತಾಡೋದಷ್ಟೇ ನಿನ್ ಕೆಲ್ಸ ಅಂದ್ರೆ ನೀನೇನ್ ಮಾಡ್ತೀಯಾ? ಬುದ್ಧಿ ಇಲ್ವಾ ನನಗೆ ಬಿಡೋದಕ್ಕೆ? ಗ್ಯಾರಂಟಿ ಒಪ್ಕೋತೀನಿ. ಇದು ಹಾಗೆ ಅಂದ್ಕೋ. ಓ, ಹಾಗೆ ಬಂದ್ಯಾ ನೀನು? ಒಟ್ಟಿನಲ್ಲಿ ದುಡ್ಡು ಬಿಟ್ಟು ಬೇರೆ ಏನೂ ಕಾಣಲ್ಲ ನಿನಗೆ. ದುಡ್ಡು ಸಿಗುತ್ತೆ ಅಂತ ಮಿಂಚುಗೆ ಬಾಡಿ ಗಾರ್ಡ್ ಆಗಿರಲ್ಲ ನಾನು. ಮಿಂಚು ಜೊತೆ ಓಡಾಡ್ಕೊಂಡಿದ್ರೆ ನನಗೆ ಬೇರೆ ಕೆಲಸಗಳಿರುತ್ತಮ್ಮ. ಶಾರದಾ ಅತ್ತೆಗೆ ಹೇಳಿದ್ರೆ ಅವರು ನನಗೆ ಬ್ಲೇಡ್ ಹಾಕ್ತಾರೆ. ಅರ್ಜುನ್, ಕಾಲ ಕೆಡ್ತಾ ಇದೆ ಕಣೋ. ಮನುಷ್ಯರಿಗಿಲ್ಲ ಬೆಲೆ, ದುಡ್ಡಿಗೆ ಹೆಚ್ಚಾಗ್ತಾನೆ ಇದೆ. ಕೆಲವು ನಾವು ಸಹಿಸ್ಕೋಬೇಕು ಅಷ್ಟೇ. ನನ್ಗೋಸ್ಕರ ಸ್ವಲ್ಪ ತಡ್ಕೊ ಮಗನೆ. ಅಮ್ಮ, ಮಿಂಚು ನನ್ನ ತುಂಬಾ ಹಚ್ಕೋತಿದ್ದಾಳೆ, ಹೇಗಮ್ಮ ಬಿಡೋದು? ನಾನು ಸುಮ್ಮನಿದ್ರೆ ಅವಳಿಗೆ ಬೇಕಾದಾಗ ಅನ್ಕೋತಾಳೆ.
ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಲ್ವಾ ಅಮ್ಮ? ದುಡ್ಡು ಹೆಚ್ಚಾಗ್ತಾನೆ ಇರ್ಬೇಕು, ಕಡಿಮೆ ಮಾತ್ರ ಆಗ್ಬಾರ್ದು. ನೀನ್ ಅನ್ಕೊಳ್ಳೋ ಹಾಗೆ ಏನೂ ಆಗಲ್ಲ. ಮಿಂಚು ಯಾರೋ ಬೇರೆಯವಳ, ಅಪ್ಪ ಅಮ್ಮ ಗೊತ್ತಿಲ್ಲ ಪರದೇಶಿನ. ಅವಳು ನಿನ್ನ ಅತ್ತೆ ಮಗಳು ಕಣೋ. ಸ್ನೇಹ ಇದ್ರೆ ತಪ್ಪ? ನೀನೇನು ಯೋಚನೆ ಮಾಡ್ಬೇಡ, ಆರಾಮಾಗಿರು. ಅದೇನೇ ನೋಡ್ತಿರುತ್ತೋ ನಿನ್ನ ತಲೆಯಲ್ಲಿ, ನನ್ನವರೆಗೂ ತರಬೇಡ ಅಮ್ಮ. ಮಿಂಚುನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ರಾಜು, ಗೊತ್ತಾತನ ಆ ಮಿಂಚು? ಒಂಬತನ ದುರಹಂಕಾರಿ, ಹಠಮಾರಿ, ಹೆಮ್ಮಾರಿ ಮಾಡಿಕೊಂಡ ಘನಕಾರ್ಯ ತಿಳಿತು. ಯಾವಾಗಲೂ ಛಟರ್ ಛಟರ್ ಅನ್ನೋ ಚಾಟರ್ ಬ್ಯಾಗ್ಸ್. ಇಲ್ಲಿ ವಿಷಯವನ್ನು ಚಾಚು ತಪ್ಪದೆ ಮಾತೃಶ್ರೀಯವರಿಗೆ ವರದಿ ಒಪ್ಪಿಸೋ ಪೋಸ್ಟ್ ವುಮೆನ್. ಯಾವುದೋ ಒಂದು ವಿಚಾರವನ್ನ ನಮ್ಮಿಂದ ಮುಚ್ಚಿಡ್ತಿದ್ದಾರೆ ಅಂತ ಅನ್ನಿಸ್ತಿದೆಯಲ್ಲ, ಯಾಕೆ ಜಾನು? ಬರಬ್ಬರಿ ಆತು. ಯಾಕೆ ಹಿಂಗ್ ಮಾತಾಡ್ತಿದಿ? ನಾ ಏನ್ ಮಾಡ್ತೀನಿ ನಿನಗ? ನೋಡು, ನನಗ ಟೆನ್ಷನ್ ಭಾಳ ಆಗೈತಿ. ನಾನು ಆಮೇಲೆ ಮಾತಾಡ್ತೀನಿ. ನಿಂತ್ಕೋ ಜಾನು. ನೀನು ಶಾರದಾ ಮಾತಾಡ್ಕೊಂಡಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಬಾಯಿ ಬಿಡು ಜಾನಕಮ್ಮ, ಇನ್ನೂ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಶಾರದನ್ನು ಕೇಳಿದೆ, ಅವಳಿಗೂ ಕೇಳಿಸ್ಕೊಂಡೆ ಅಂತ ಹೇಳಿದೆ. ಅವಳು ಹೆದರ್ಬಿಟ್ಲು. ಈಗ ನೀನು ಅದೇ ರೀತಿ. ನೀವೊಬ್ಬವ ಯಾವತ್ತೇ ಹೆಂಗಿರ್ತೀಯ ಗೊತ್ತಾಗಲ್ಲ ನೋಡು. ಮಷ್ಕಿರಿ ಮಾಡ್ತಿದೆ, ಏನನ್ನ ಹೇಳಿ ಹೆದರಿಸ್ಬಿಟ್ಟಿ ನೋಡು. ಶಾರದಾ ಏನೋ ಹೇಳಿಲ್ಲ ಹೋದಲ್ಲ? ಜಾನು, ಅವಳಿಂದ ನಿಜ ತಿಳ್ಕೊಳ್ಳೋ ಧೈರ್ಯ ನನಗಿರಲಿಲ್ಲ. ನಾನು ಕೇಳಿಸ್ಕೊಂಡಿದ್ದೀನಿ ಅಂದದ್ದಕ್ಕೇನೆ ಅವಳ ಮುಖ ಅವಮಾನದಿಂದ ತುಕ್ಕಿ ಹೋಗಿತ್ತು. ಒಂದು ಪಕ್ಷಕ್ಕೆ ಅವಳು ಗಟ್ಟಿ ಮನಸ್ಸು ಮಾಡಿ ಸತ್ಯವನ್ನು ಹೇಳಿದ್ದಿದ್ರು ಕೇಳಿಸ್ಕೊಳ್ಳೋ ಧೈರ್ಯ ನನಗಿರಲಿಲ್ಲ ಜಾನು. ಯಾಕಂದ್ರೆ ಅವಳು ಅವಮಾನ ಪಡೋದನ್ನ ನನ್ನಿಂದ ನೋಡಕ್ಕಾಗ್ತಿರ್ಲಿಲ್ಲ. ಅಂದ್ರ ನೀ ಏನ್ ಹೇಳಕತ್ತೆ? ನಾನು ನನ್ನ ತಂಗಿ ಶಾರಿ ವಿಚಾರ ಕೇಳಿಸ್ಕೊಂಡಿದ್ದೆ ನಿಜ. ಆ ಮಗು ವಿಚಾರ ಈಗಲಾದ್ರೂ ಹೇಳು ಜಾನು, ಏನದು ವಿಚಾರ? ಶಾರದಾ ಮದುವೆಗಿಂತ ಮೊದಲು ಒಬ್ಬನ ಮೆಚ್ಕೊಂಡಿದ್ಲು, ಅದು ನಿನಗೂ ಗೊತ್ತೈತಿ. ನಿನ್ನ ಸಪೋರ್ಟ್ ಇಂದ ಅವಳಿಗೆ ಮದುವೆ ಕೂಡ ಮಾಡಿಸಿದೆಯಲ್ಲ. ಈ ಸುದ್ದಿ ಅವರಿಗೆ ಗೊತ್ತಾದ್ರ ಬಹಳ ತ್ರಾಸ ಮಾಡ್ಕೋತಾರಂತ ನಾನು ಮುಚ್ಚಿಟ್ಟಿದ್ದೆ. ಆಕೆ ಮದುವೆಯಾಗಿ ಬಹಳ ಸುಖವಾಗಿದ್ಲು. ಆದ್ರ ಅದ್ಯಾವ ಪಾಪಿ ಕಣ್ಣು ಬಿತ್ತ ಏನೋ, ಅವ ಅಪಘಾತದಾಗ ಸತ್ತ ಹೋಗ್ಬಿಟ್ಟ. ಅವಾಗ ಗೊತ್ತಾಗಿತ್ತು ಶಾರದಾ ಬಸರಿ ಇದ್ಲು ಅಂತ. ಶಾರದಾ ಮಗುನ್ ತಗ್ಸಕ ತಯಾರ ಇರ್ಲಿಲ್ಲ. ಈ ಸುದ್ದಿ ಅವ್ರಿಗೆ ಗೊತ್ತಾದ್ರ ಮನತರದ ಮರ್ಯಾದೆ ಕಂಚಿ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೋತಾರಂತ ಈ ಸುದ್ದಿ ನಾನು ಅವ್ರಿಗೆ ಹೇಳಲೇ ಇಲ್ಲ. ಶಾರದಾಗ ಹೇಳಿದೆ, ಲಂಡನ್ಗೆ ಹೋಗಿ ಓದ್ಕೋತೀನಿ ಅಂತ ಅವ್ರ ಮುಂದೆ ಸುಳ್ಳು ಹೇಳು ಅಂದೆ. ಆಕಿನ ಕರ್ಕೊಂಡು ಹೋಗಿ ಮೈಸೂರಾಗ ಮನೆ ಮಾಡಿಟ್ಟು
ನಾಕಿನ್ ನೋಡ್ಕೊಂಡೆ. ಅದ ಸಮಯದಾಗ ಅವ್ವಾರ ಹತ್ರ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಊರಿಗೆ ಹೋಗಿದ್ದೆ. ದಳವಾಯಿ ವಂಶದ ಮರ್ಯಾದೆ ನನ್ನ ಕೈಯಾಗಿತ್ತು. ಆಗ ಏನ್ ಮಾಡ್ಬೇಕಂತ ನನಗೆ ಯೋಚನೆನೇ ಬರಲಿಲ್ಲ. ಮಗು ಇದ್ರ ಶಾರದಾ ಅದನ್ನ ಬಿಟ್ಟು ಬೇರೆ ಪ್ರಪಂಚದ ನೋಡಂಗಿಲ್ಲ ಅಂತ ನನಗನಿಸ್ತು. ದಳವಾಯಿ ವಂಶದ ಮಗಳು ಹಾದಿ ತಪ್ಪಬೇಕಂತ ಜನರು ಮಾತಾಡ್ಕೊಳ್ಳೋಂಗಾಗ್ತಿತ್ತು. ಅದನ್ನ ಕೇಳಿ ಅವರು ತಡ್ಕೊಂತಿದ್ದಿಲ್ಲ. ಅದಕ್ಕೆ ನಾವೊಂದು ನಿರ್ಧಾರಕ್ಕೆ ಬಂದೆ. ಶಾರದಾಗ ಮಗು ಆಗ್ತಿದ್ದಂಗ ಅಕ್ಕಿನ ವಾರನಾಗ ಬಿಟ್ಟು ರೊಕ್ಕ ಕೊಟ್ಟು ಹೇಳು ಜಾನು, ಮುಂದೇನಾಯ್ತು ಹೇಳು. ರೊಕ್ಕ ಕೊಟ್ಟು ಮಗುನ ಎತ್ಕೊಂಡು ಆಸ್ಪತ್ರೆಯಿಂದ ಹೊರಗೆ ಬಂದ್ಬಿಟ್ಟೆ. ಅಂದ್ರೆ ಮಗುನ ಆಶ್ರಯನ ಆಶ್ರಮದಾಗ ಮಗುನ್ ಬಿಟ್ಟು ರೊಕ್ಕ ಕೊಟ್ಟು ಬಂದ್ಬಿಟ್ಟೆ. ಶಾರದಾನ್ ಹತ್ರ ಮಗು ಸತ್ತು ಹೋಯ್ತು ಅಂತ ಸುಳ್ಳು ಹೇಳಿಬಿಟ್ಟೆ. ಆಕೆಗೇನೋ ಸುಳ್ಳು ಹೇಳಿ ಸುಮ್ಮನೆ ಆಗಿಸ್ಬಿಟ್ಟೆ. ಆದ್ರೆ ಈಗ ಆಕೆಗೆ ತನ್ನ ಮಗು ಬದುಕೈತೆ ಅಂತ ಅನುಮಾನ ಶುರು ಆಗ್ಬಿಟ್ಟೈತಿ. ಆ ದೇವರು ಆಕೆಗೆ ಅನುಮಾನ ಯಾಕೆ ಕೊಟ್ನೋ ಏನೋ. ನಮ್ಮ ಕುಟುಂಬದಲ್ಲಿ ಹೀಗೆಲ್ಲ ಮಾಡೋದಕ್ಕೆ ನಿನಗೆ ಅಧಿಕಾರ ಕೊಟ್ಟವ್ರು ಯಾರು ಜಾನು? ಯಾಕಿಂತ ಮೋಸ ಮಾಡಿದೆ? ಯಾಕೆ ದ್ರೋಹ ಮಾಡಿದೆ ನಮಗೆ ಜಾನಕಮ್ಮ? ಮೋಸ ಅಲ್ಲ, ಇದು ದ್ರೋಹ. ರಾಜು, ದಯಮಾಡಿ ಆ ಪದರನ್ನು ಬಳಸಿ ನನಗೆ ಬೈಬೇಡ. ನಾನು ದಳವಾಯಿ ಕುಟುಂಬಕ್ಕೆ ಸಾಕು ಸಾಕು. ದಳವಾಯಿ ಕುಟುಂಬಕ್ಕೆ ನೀನೇನು ಉಪಕಾರ ಮಾಡಿಲ್ಲ. ಆಗುತ್ತಿದ್ದ ಅನಾಹುತ ತಪ್ಪಿಸಿದೀನಿ ಅಂತ ಬೇಗಬೇಡ. 3 ಜೀವಗಳ ಕುತ್ತಿಗೆ ಹಿಸ್ಕಿದೀಯ. ಅಮ್ಮ ನಿನ್ನ ಎಷ್ಟು ನಂಬಿದ್ದು. ಶಾರದಾ ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದು. ಆ ಮಗು ಏನೂ ತಪ್ಪು ಮಾಡದೇ ಇರೋ ಆ ಮಗು ಜೀವನ ಪೂರ್ತಿ ಕೊಡಗೋ ಹಾಗೆ ಮಾಡ್ಬಿಟ್ಟಿಲ್ಲ. ಶಾರದನಿಂದ, ಅಮ್ಮನಿಂದ, ನಮ್ಮೆಲ್ಲರಿಂದ ಇಂಥ ವಿಷಯ ಮುಚ್ಚಿಟ್ಟಿಯ. ನಾನೇ ಅಮ್ಮನಿಗೆ ಹೇಳ್ತೀನಿ. ನಿತ್ಕೋ ರಾಜು, ದಯಮಾಡಿ ಈ ಸುದ್ದಿ ಅವ್ರಿಗೆ ಹೇಳಬೇಡ. ಅವ್ರಿಗೆ ತಡ್ಕೊಳಕ್ ಆಗಂಗಿಲ್ಲ ಅಲ್ವಾ? ವಿಚಾರಗಳಿಗೆ ವರ್ಷಗಳು ಕಳೆದ್ರೂ ಆಘಾತ ಹಾಗೇ ಇರು. ತುಂಬಾ ತಪ್ಪು ಮಾಡ್ಬಿಟ್ಟೆ ಜಾನಕಮ್ಮ. ನನಗೆ ಭಾಳ ಹೆದರಿಕೆ ಆಗತ್ತೈತಿ. ಶಾಲೆಯಿಂದ ನಾ ದೂರ ಇರಕತ್ತೀನಿ. ಆಕಿ ಕೇಳೋ ಪ್ರಶ್ನೆಗೆ ನಾ ಹೆಂಗ್ ಉತ್ತರ ಕೊಡ್ಬೇಕು ಗೊತ್ತಾಗೋದು. ದಳವಾಯಿ ಕುಟುಂಬದ ಗೌರವನ ಉಳಿಸ್ತೀನಿ ಅಂತ ಎಲ್ಲರೂ ಸೇರಿ ಅಳಿಸಾಕ್ತಿದ್ದೀರಿ. ಬರೀ ಶಾರದನಿಗಷ್ಟೇ ಅಲ್ಲ, ಅಮ್ಮನಿಗೂ ಉತ್ತರ ಕೊಡಬೇಕು. ನೀನು ಏನು ಅರಿಯದ ಕಂದನಿಗೆ ಮೋಸ ಮಾಡಿದ್ಯಾ, ಅದಕ್ಕೂ ಉತ್ತರ ಕೊಡಬೇಕು. ನಿನಗೆ ಕ್ಷಮೆ ಇಲ್ಲ ಜಾನಕಮ್ಮ, ಕ್ಷಮೆ ಇಲ್ಲ. ಟೆರೆಸಲ್ಲಿ ಎಲ್ರಿ ಇದ್ದೀರಾ? ಲೈಟ್ಸ್ ಕೂಡ ಇಲ್ಲ. ನೀವು ಹೇಳ್ತಿರೋದು ನಿಮ್ಮನೆ ಟೆರೆಸ್ ತಾನೆ? ನಾನು ಬಂದಿರೋದು ನಿಮ್ಮನೆ ಟೆರೆಸ್ಗೆ. ಇದೇನಪ್ಪ ಇದು? ಇದ್ದಕ್ಕಿದ್ದಾಗೆ ಫೋನ್ ಕಟ್ ಮಾಡ್ತಾಳೆ. ಮಿಂಚು 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 ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಇದೇನ್ರಿ ಇದು? ಲೈಟ್ಸ್ ಆಫ್ ಆನ್, ಸರ್ಪ್ರೈಸಿಂಗ್ ಆಗಿದೆ. ಅದಲ್ದೆ ಫೋನಲ್ಲಿ ಬೇರೆ ಮರ್ಯಾದೆ ಕೊಟ್ಟು ಮಾತಾಡ್ತೀರಾ. 3 ಕೊಟ್ರೆ ಬೇಡ ಅಂತ ಹೇಳ್ಬಾರ್ದಂತೆ. ಒಂದು ದುಡ್ಡು, ಇನ್ನೊಂದು
ಮರ್ಯಾದೆ. ಮೂರನೇದು ಕೆಳಗ್ ಬನ್ನಿ. ಮೂರನೇದೇನಪ್ಪ ಅಂದ್ರೆ ಹುಡುಗಿ ಕೊಡೋ ಮುತ್ತು. ಮಿಂಚು. ನಾನೇ ಮಿಂಚು. ಯಾಕೊಳ್ಳೆ ಹಳೆ ಕಾಲದ ಹೀರೋಯಿನ್ ತರ ಹೀಗೆ ಶಾಕ್ ಆದೆ? ನಿಜ ಹೇಳ್ಬೇಕು ಅಂದ್ರೆ ಉಲ್ಟಾ ಆಗ್ಬೇಕಿತ್ತು. ನೀನ್ ನನಗ್ ಮುತ್ಕೊಟ್ಟು ನಾನ್ ಶಾಕ್ ಆಗಿದ್ರೆ. ಮಿಂಚು ಯಾಕೆ ಹೀಗೆ ಆಡ್ತಿದ್ಯಾ? ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ನಿನಗ್ ಹಾಗ ಅನ್ಸಿದ್ರೆ ಅದನ್ನ ಕ್ಲಿಯರ್ ಮಾಡ್ಬೇಕು ಅಂತಾನೆ ನಾನಿಲ್ಲಿ ನಿನ್ನನ್ ಕರೆದಿದ್ದು. ನೋಡು, ನಾನ್ ನಿನ್ನ ಹತ್ರ ಕೆಲವು ವಿಚಾರ ಹೇಳಕ್ ಬಂದಿದ್ದು. ಲೇಡೀಸ್ ಫಸ್ಟ್, ಗೊತ್ತಾಯ್ತಾ? ನಿನ್ನ ಬಿಹೇವಿಯರ್ ನೋಡ್ತಾ ಇದ್ರೆ ಜೆಂಟ್ಸ್ ಫಸ್ಟ್ ಅಂತ ಹೇಳಿ ನಾನೇ ಎಲ್ಲ ಹೇಳ್ಬೇಕು ಅನಿಸ್ತಿದೆ. ನಾನು ಆ ಥರ ಹುಡುಗ ಅಲ್ಲ. ಹಲೋ, ನಾನು ಆ ಥರ ಹುಡುಗಿ ಏನಲ್ಲ. ಆದ್ರೂ ಈ ಥರ ನಿನ್ನ ಹತ್ರ ಮಾತ್ರ. ಪ್ಲೀಸ್, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಹೀಗೆ ಕೈ ಕುಯ್ಕೊಳ್ಳೋದು, ಹೆದರಿಸಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದು, ಈ ಥರ ಹುಡುಗಿರು ನನಗಿಷ್ಟ ಆಗಲ್ಲ. ಓಕೆ, ಬದಲಾಗ್ತೀನಿ. ಪ್ಲೀಸ್ ಮಾತಾಡ್ಬೇಡ. ನೀನು ನಾನು ತುಂಬಾ ಸ್ಟ್ರಾಂಗ್ ಹುಡುಗಿ ಅನ್ಕೊಂಡಿದ್ದೆ. ಮೊದಲನೇ ಸರಿ ಮಾತಾಡಿದಾಗ ಸೂಪರ್ ಅನ್ನಿಸ್ತು. ಆಮೇಲೆ ಮಾತಾಡಿದಾಗ ಹಠದೋಳು ಅನ್ನಿಸ್ತು. ಆಮೇಲೆ ತಗಡು ಹುಡುಗಿ ಅನ್ನಿಸ್ತು. ಸಾರಿ, ನೇರವಾಗಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ನನ್ನ ಫ್ರೆಂಡ್ ಅಷ್ಟೇ ಅಲ್ಲ, ಅತ್ತೆ ಮಗಳಾಗಿದ್ರಿಂದ ನೇರವಾಗಿ ಬುದ್ಧಿ ಹೇಳ್ತಾ ಇದ್ದೀನಿ. ಓಕೆ, ಇಷ್ಟು ನೇರವಾಗಿರ್ತೀಯಲ್ಲ ಅದಕ್ಕೆ ನೀನಂದ್ರೆ ನನಗಿಷ್ಟ. ನೋಡು, ನೀನು ಈ ಬುದ್ಧಿನ ನನಗಿಷ್ಟ. ಬೇಜಾರು ಮಾಡ್ಕೊಳ್ದೆ ಒಪ್ಕೋತೀಯ ತಪ್ಪಿದ್ರೆ? ಆಯ್ತು, ಇಷ್ಟೊತ್ತವರೆಗೂ ನಿನ್ ಮಾತು ಕೇಳಿದ್ದೀನಿ. ಈಗ ನಾನು ಮಾತಾಡ್ಬೋದಾ? ಈ ಅಟ್ಮಾಸ್ಫಿಯರ್ ಸ್ಪೆಷಲ್ ಅನ್ನಿಸ್ತಾ ಇಲ್ವಾ? ಇಲ್ಲ, ಯಾಕೆ? ಗೊತ್ತಿದ್ದು ಬಿಲ್ಡಪ್ ತಗೊಳ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಜ ಹೇಳು ಅರ್ಜುನ್, ಈ ಜಾಗ ನಿನ್ಗೇನು ಅನ್ನಿಸ್ತಾ ಇಲ್ವಾ? ನೈಸ್. ಆದ್ರೆ ಈ ಜಾಗಕ್ಕೂ ಈ ಅಟ್ಮಾಸ್ಫಿಯರ್ಗೂ ನೀನ್ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೂ ಏನ್ ಸಂಬಂಧ ಅಂತಾನೆ ಅರ್ಥ ಆಗ್ತಿಲ್ಲ. ಬುದ್ದು ತರ ಆಡ್ತಿದ್ಯಾ. ಹುಡ್ಗೀರ್ ಮುತ್ಕೊಟ್ರು ಹುಡ್ಗರ್ಗೇನು ಅರ್ಥ ಆಗೋದಿಲ್ವಾ? ನೋಡು ಮಿಂಚು, ನಾನು ನಿನ್ಗೊಂದು ವಿಷಯ. ಅರ್ಜುನ್, ಇಷ್ಟೊತ್ತವರೆಗೂ ನೀನ್ ಹೇಳದ್ನ ನಾನ್ ಕೇಳಿದ್ದೀನಿ. ಈಗ ನಾನ್ ಹೇಳದ್ನ ನೀನ್ ಕೇಳಿಸ್ಕೊ. ನೀನಂದ್ರೆ ನನ್ಗಿಷ್ಟ. ಇಷ್ಟ ಅಂದ್ರೆ ತಪ್ಪಾಗುತ್ತೆ. ಅದು ನಾನು ಇಷ್ಟರ ಲಿಮಿಟ್ನ ಮೀರ್ ಹೋಗಿದ್ದೀನಿ. ಅದು ಹಾ, ಜಸ್ಟ್ ಮಿನಿಟ್. ಅದು ಅರ್ಜುನ್, ನಾನು ನಿನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ತುಂಬಾ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಬೇರೆ ಯಾರೋ ಫೋನ್ ರಿಸೀವ್ ಮಾಡಲಿಲ್ಲ ಅಂತ
ನಾನು ಕೈ ಕುಯ್ಕೊಳ್ಳೋ ಲೆವೆಲ್ಗೆಲ್ಲ ಹೋಗೋಳಲ್ಲ. ನಾನು ನಿನ್ನ ಮೊದಲನೇ ಸತಿ ನೋಡ್ದಾಗ್ಲೇ ಫಿದಾ ಆಗೋದೆ. ಒಂದು ಹೇಳ್ತೀನಿ ಕೇಳು, ನಿನ್ನ ಪ್ರೀತಿಗೆ ಗೌರವ ಕೊಡ್ತೀನಿ, ಆದರೆ ನಾನು ನಿನ್ನನ್ನು ಪ್ರೀತಿಸಲ್ಲ.